ಸರ್, ಈ ವರ್ಷ 2024-25ನೇ ಸಾಲಿನ SLC ನಮ್ಮ ಕಿತ್ತೂರಿಗೆ ತಾವು ತಮ್ಮ ಶಿಕ್ಷಣ ಇಲಾಖೆಯಿಂದಾಗಿರ್ಬೋದು, ತಮ್ಮ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ನಮ್ಮ ಕ್ಷೇತ್ರದ ಶಾಸಕರಾಗಿದ್ದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ತಾವು ಶ್ರಮಪಟ್ಟು ಸಾಕಷ್ಟು ಶಾಲೆಗಳಿಗೆ ಮಕ್ಕಳಿಗೆ ಒಂದು ಶಿಕ್ಷಣ ಬಗ್ಗೆ SLC ಇವತ್ತು ರಿಸಲ್ಟ್ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಕೊಟ್ಟು ಶಿಕ್ಷಕರಿಗೆ ಕೂಡ ತಿಳಿಸಿದ್ರಿ. ಅದೇ ರೀತಿಯಾಗಿ ಬಾರಿ ನಮ್ಮ ಕಿತ್ತೂರು ತಾಲೂಕದಲ್ಲಿ ಎಲ್ಲ ಮಕ್ಕಳು ಅದೇ ರೀತಿಯಾಗಿ ಸಾಧನೆ ಕೂಡ ಮಾಡಿದರು. ಆ ಸಾಧನೆ ಬಗ್ಗೆ ತಾವು ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನಮಸ್ಕಾರ. 2024-25ನೇ ಸಾಲಿನ SLC ಫಲಿತಾಂಶ ಸುಧಾರಣೆಗಾಗಿ ನಾವು ಸೆಪ್ಟೆಂಬರ್ 2024ರಿಂದಲೇ ಕಾರ್ಯಪ್ರವೃತ್ತರಾಗಿದ್ದೀವಿ. ಮಾನ್ಯ ಶಾಸಕರ ಕನಸು ಶಿಕ್ಷಣ. ನನ್ನ ಕ್ಷೇತ್ರದ ಎಲ್ಲ ಮಕ್ಕಳು ಸುಶಿಕ್ಷಿತರಾಗಬೇಕು, ಒಳ್ಳೆಯ ಗುಣಮಟ್ಟದ ಫಲಿತಾಂಶ ಬರಬೇಕು ಅನ್ನುವಂಥ ಆಶೆ ವಿಷನನ್ನು ಹಾಕುವಂಥ ಶಾಸಕರು. ಅವರ ಮಾರ್ಗದರ್ಶನದಲ್ಲಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮಾನ್ಯ ಉಪನಿರ್ದೇಶಕರು, ಮಾನ್ಯ EOTP ಅವರು, ತಹಶೀಲ್ದಾರ್ ಅವರು, ಎಲ್ಲ ಅವರು ಇವರನ್ನದೇ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ SLC ನಾವು ಯಾವಾಗ ಕ್ರಿಯಾ ಯೋಜನೆಯನ್ನು ಹಾಕಿಕೊಂಡು ಸೆಪ್ಟೆಂಬರ್ನಿಂದ ಏನು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ. ಮೊದಲೇದು ಮುಖ್ಯ ಶಿಕ್ಷಕರ ಮೋಟಿವೇಶನ್ ಅಭಿಪ್ರೇರಣೆ ಕಾರ್ಯಾಗಾರಗಳಿರ್ಬೋದು, ಮಕ್ಕಳಿಗೆ ಪ್ರತಿ 200 ಮಕ್ಕಳಿಗೆ ಅಭಿಪ್ರೇರಣೆ ಕಾರ್ಯಾಗಾರ ಇರ್ಬೋದು, ಆನಂತರ ಸರಣಿ ಪರೀಕ್ಷೆಗಳಿರ್ಬೋದು, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಿಂದ ಬೋಧನೆ ಮಾಡಿದಿರ್ಬೋದು, ಆನಂತರ ಪ್ರತಿ ಶಾಲೆಯಿಂದ 10 ವಿದ್ಯಾರ್ಥಿಗಳನ್ನು ಟಾಪರ್ಸನ್ನು ಕರೆಸಿ ವಿಶೇಷ ತರಬೇತಿಯನ್ನು ನೀಡಿದ್ದಿರ್ಬೋದು. ಒಟ್ಟಾರೆಯಾಗಿ ನಮ್ಮ ವಿಷನ್ ಏನಿತ್ತು ಅಂದರೆ ಉತ್ತಮ ಗುಣಮಟ್ಟದ ಫಲಿತಾಂಶವನ್ನು ನಾವು ಪಡ್ಕೋಬೇಕು ಅಂತೇಳಿ ನಮ್ಮ ಇಚ್ಛೆ ಇತ್ತು. ಆ ನಿಟ್ಟಿನಲ್ಲಿ ನಾವು ಕೆಲಸನೂ ಕೂಡ ಮಾಡಿದ್ದೀವಿ. ಕೆಲವು ತಿಂಗಳಲ್ಲಿ ನಾವು ಈ ಫಲಿತಾಂಶವನ್ನು ಇನ್ನೂ ನಮ್ಮ ಅಪೇಕ್ಷೆ ಜಾಸ್ತಿ ಇತ್ತು, ಆದರೂ ಕೂಡ ನಾವು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು 68.28, ಆನಂತರ ರಾಜ್ಯಕ್ಕೆ 4ನೇ ರ್ಯಾಂಕು, 7ನೇ ರ್ಯಾಂಕು, 10ನೇ ರ್ಯಾಂಕು, 3 ರ್ಯಾಂಕುಗಳು ನಮ್ಮ ಕಿತ್ತೂರು ತಾಲೂಕಿಗೆ ಬಂದಿದ್ದು. ಇದರ ಹಿಂದಿನ ಶ್ರಮ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರು, ಮುಖ್ಯೋಪಾಧ್ಯಾಯರ ಶ್ರಮ ಸಾಕಷ್ಟಿದೆ. ಒಟ್ಟಾರೆಯಾಗಿ ಒಂದು ಒಳ್ಳೆಯ ಗುಣಮಟ್ಟದ ಫಲಿತಾಂಶವನ್ನು ನಾವು ಪಡೆದುಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಕೂಡ ಯಾವುದೇ ಒಂದು ಸಣ್ಣ SLC ಕಾರ್ಯಾಗಾರ ಇದ್ದರೂ ಸಹಿತ ಪ್ರತಿ ಕಾರ್ಯಾಗಾರಕ್ಕೂ ಕೂಡ ಭೇಟಿ ನೀಡಿ ತಮ್ಮ ಒಂದು ಮಾರ್ಗದರ್ಶನವನ್ನು ನಮಗೆಲ್ಲರನ್ನೂ ನೀಡಿ ಹುರಿದುಂಬಿಸಿ ನಮ್ಮನ್ನು ಕೆಲಸ ಮಾಡುವಂತೆ ಕಾರ್ಯಪ್ರವೃತ್ತರನ್ನಾಗಿ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಶಿಕ್ಷಕರಾಯಿತು, ಮುಖ್ಯೋಪಾಧ್ಯಾಯರಾಯಿತು ಭಾಳ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಸಾಧನೆ ಬಂದಂಥ ಮಕ್ಕಳಿಗೂ ಕೂಡ ಏನಾದರೂ ಸನ್ಮಾನ ಕೂಡ ಮಾಡ್ಬೋದಾ ಸರ್? ಈಗಾಗಲೇ ನಾವು ಮಾನ್ಯ ಶಾಸಕರು ಬೆಂಗಳೂರಲ್ಲಿರುವುದರಿಂದ ಅವ್ರ ಸಹೋದರರಂಥ ನಾನಾ ಸಾಹೇಬ್ ಪಾಟೀಲ್ ಸರ್ ಅವರ ಜೊತೆಗೆ ಪ್ರಥಮ ತೃತೀಯ ಸ್ಥಾನವನ್ನು ಗಳಿಸಿದಂಥ ಮಕ್ಕಳಿಗೆ ಈಗಾಗಲೇ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮುಂದೆ ಇನ್ನು ಮಾನ್ಯ ಶಾಸಕರು ಬಂದ ಮೇಲೆ ತಾಲೂಕಿನ ಎಲ್ಲ ಉತ್ಕೃಷ್ಟ ಶ್ರೇಣಿಯಲ್ಲಿ ಪಾಸಾದಂಥ ಎಲ್ಲ ಮಕ್ಕಳಿಗೆ ಕರೆಸಿ ಸನ್ಮಾನ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಮಾನ್ಯ ಶಾಸಕರು ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಓಕೆ, ಥ್ಯಾಂಕ್ ಯು.